ಹಾಯ್ ಫ್ರೆಂಡ್ಸ್, ಇಂದು ನಾವು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಪಯೋಗವಾಗುವಂಥ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ. ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ಒಂದನೆಯ ಪ್ರಶ್ನೆ ನೋಡೋಣ ಬನ್ನಿ. ಒಂದನೆಯ ಪ್ರಶ್ನೆ, ಈ ಕೆಳಗಿನ ಯಾವ ರಾಜ್ಯಗಳಲ್ಲಿ ನಿಜಾಂ ಸಾಗರ ಅಣೆಕಟ್ಟು ಇದೆ? ಒಂದನೇ ಆಪ್ಷನ್ ಕರ್ನಾಟಕ, ಎರಡನೇ ಆಪ್ಷನ್ ತೆಲಂಗಾಣ, ಮೂರನೇ ಆಪ್ಷನ್ ಪಶ್ಚಿಮ ಬಂಗಾಳ, ನಾಲ್ಕನೇ ಆಪ್ಷನ್ ಆಂಧ್ರ ಪ್ರದೇಶ್. ಸರಿಯಾದ ಉತ್ತರ ತೆಲಂಗಾಣ. ಎರಡನೆಯ ಪ್ರಶ್ನೆ, ಡೆಕ್ಕನ್ ಪ್ರಸ್ಥಭೂಮಿಯ ಅತಿ ಎತ್ತರದ ಶಿಖರವಾದ ಆನೈಮುಡಿಯನ್ನು ನೀವು ಕಾಣುವ ರಾಜ್ಯವನ್ನು ಗುರುತಿಸಿ. ಒಂದನೇ ಆಪ್ಷನ್ ಕರ್ನಾಟಕ, ಎರಡನೇ ಆಪ್ಷನ್ ತಮಿಳುನಾಡು, ಮೂರನೇ ಆಪ್ಷನ್ ಕೇರಳ, ನಾಲ್ಕನೇ ಆಪ್ಷನ್ ಆಂಧ್ರ ಪ್ರದೇಶ್. ಸರಿಯಾದ ಉತ್ತರ ಕೇರಳ. ಮೂರನೆಯ ಪ್ರಶ್ನೆ, 2011ರ ಜನಗಣತಿಯ ಪ್ರಕಾರ ಈ ಕೆಳಗಿನ ಯಾವ ರಾಜ್ಯವು ಪ್ರತಿ ಕಿಲೋಮೀಟರ್ ಸ್ಕ್ವೇರ್ಗೆ ಹೆಚ್ಚಿನ ಜನಸಂಖ್ಯೆ ಸಾಂದ್ರತೆಯನ್ನು ಹೊಂದಿದೆ? ಒಂದನೇ ಆಪ್ಷನ್ ಜಾರ್ಖಂಡ್, ಎರಡನೇ ಆಪ್ಷನ್ ಗೋವಾ, ಮೂರನೇ ಆಪ್ಷನ್ ಗುಜರಾತ್, ನಾಲ್ಕನೇ ಆಪ್ಷನ್ ಮಹಾರಾಷ್ಟ್ರ. ಸರಿಯಾದ ಉತ್ತರ ಜಾರ್ಖಂಡ್. ನಾಲ್ಕನೆಯ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಖಾರಿಫ್ ಬೆಳೆ ಅಲ್ಲ? ಒಂದನೇ ಆಪ್ಷನ್ ಹತ್ತಿ, ಎರಡನೇ ಆಪ್ಷನ್ ಶೇಂಗಾ, ಮೂರನೇ ಆಪ್ಷನ್ ಜೋಳ, ನಾಲ್ಕನೇ ಆಪ್ಷನ್ ಸಾಸಿವೆ. ಸರಿಯಾದ ಉತ್ತರ ಸಾಸಿವೆ. ಐದನೆಯ ಪ್ರಶ್ನೆ, ರಬ್ಬರ್, ಸಿಂಕೋನಾ ಮತ್ತು ಅರಿಕಾನಟ್ ಕೃಷಿಗೆ ಯಾವ ರೀತಿಯ ಮಣ್ಣು ಸೂಕ್ತವಾಗಿದೆ? ಒಂದನೇ ಆಪ್ಷನ್ ಕೆಂಪು ಮಣ್ಣು, ಎರಡನೇ ಆಪ್ಷನ್ ಲ್ಯಾಟ್ರೈಟ್ ಮಣ್ಣು, ಮೂರನೇ ಆಪ್ಷನ್ ಮೆಕ್ಕಲು ಮಣ್ಣು, ನಾಲ್ಕನೇ ಆಪ್ಷನ್ ಇವುಗಳಲ್ಲಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಲ್ಯಾಟ್ರೈಟ್ ಮಣ್ಣು. ಆರನೆಯ ಪ್ರಶ್ನೆ, ಮೌಲಿಂಗ್ ರಾಷ್ಟ್ರೀಯ ಉದ್ಯಾನವನವು ಯಾವ ರಾಜ್ಯದಲ್ಲಿದೆ? ಒಂದನೇ ಆಪ್ಷನ್ ಅಸ್ಸಾಂ, ಎರಡನೇ ಆಪ್ಷನ್ ಅರುಣಾಚಲ್ ಪ್ರದೇಶ್, ಮೂರನೇ ಆಪ್ಷನ್ ಮಣಿಪುರ್, ನಾಲ್ಕನೇ ಆಪ್ಷನ್ ಮಿಜೋರಾಂ. ಸರಿಯಾದ ಉತ್ತರ ಅರುಣಾಚಲ್ ಪ್ರದೇಶ್. ಏಳನೆಯ ಪ್ರಶ್ನೆ, ಭಾರತದ ಪಶ್ಚಿಮ ಕರಾವಳಿ ಬಯಲಿನ ಉತ್ತರ ಭಾಗವನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ? ಒಂದನೇ ಆಪ್ಷನ್ ಕರ್ನಾಟಕ ಕರಾವಳಿ, ಎರಡನೇ ಆಪ್ಷನ್ ಮಲಬಾರ್, ಮೂರನೇ ಆಪ್ಷನ್ ಕೊಂಕಣ, ನಾಲ್ಕನೇ ಆಪ್ಷನ್ ಕೋರಮಂಡಲ. ಸರಿಯಾದ ಉತ್ತರ ಕೊಂಕಣ. ಎಂಟನೆಯ ಪ್ರಶ್ನೆ, ಕರ್ನಾಟಕದ ಸಂಕ್ರಾಂತಿ ಡ್ಯಾಶ್ ಮೂಲಕ ಹಾದು ಹೋಗುವುದಿಲ್ಲ? ಒಂದನೇ ಆಪ್ಷನ್ ಅಸ್ಸಾಂ, ಎರಡನೇ ಆಪ್ಷನ್ ರಾಜಸ್ಥಾನ್, ಮೂರನೇ ಆಪ್ಷನ್ ಗುಜರಾತ್, ನಾಲ್ಕನೇ ಆಪ್ಷನ್ ತ್ರಿಪುರ. ಸರಿಯಾದ ಉತ್ತರ ಅಸ್ಸಾಂ. ಒಂಬತ್ತನೆಯ ಪ್ರಶ್ನೆ, ಮಂಜುಲಿ ನದಿ ದ್ವೀಪವಾಗಿದ್ದು ಈ ಕೆಳಗಿನ ಯಾವ ನದಿಯಲ್ಲಿದೆ? ಒಂದನೇ ಆಪ್ಷನ್ ಬ್ರಹ್ಮಪುತ್ರ, ಎರಡನೇ ಆಪ್ಷನ್ ಗೋದಾವರಿ, ಮೂರನೇ ಆಪ್ಷನ್ ನರ್ಮದಾ, ನಾಲ್ಕನೇ ಆಪ್ಷನ್ ತಾಪಿ. ಸರಿಯಾದ ಉತ್ತರ ಬ್ರಹ್ಮಪುತ್ರ. ಹತ್ತನೆಯ ಪ್ರಶ್ನೆ, ಡ್ಯಾಶ್ ಗಂಗೆಯ ಉಪನದಿ ಅಲ್ಲ? ಒಂದನೇ ಆಪ್ಷನ್ ಯಮುನಾ, ಎರಡನೇ ಆಪ್ಷನ್ ಸಟ್ಲೇಜ್, ಮೂರನೇ ಆಪ್ಷನ್ ದಾಮೋದರ್, ನಾಲ್ಕನೇ ಆಪ್ಷನ್ ಸೂನ್. ಸರಿಯಾದ ಉತ್ತರ ಸಟ್ಲೇಜ್. ಹನ್ನೊಂದನೆಯ ಪ್ರಶ್ನೆ, 2011ರ ಜನಗಣತಿಯ ಪ್ರಕಾರ ಈ ಕೆಳಗಿನ ಯಾವ ರಾಜ್ಯವು ಅತಿ ಹೆಚ್ಚು ಗ್ರಾಮೀಣ ಜನಸಂಖ್ಯೆಯನ್ನು ಹೊಂದಿದೆ? ಒಂದನೇ ಆಪ್ಷನ್ ಮಧ್ಯಪ್ರದೇಶ್, ಎರಡನೇ ಆಪ್ಷನ್ ಮಹಾರಾಷ್ಟ್ರ, ಮೂರನೇ ಆಪ್ಷನ್ ಪಂಜಾಬ್, ನಾಲ್ಕನೇ ಆಪ್ಷನ್ ಉತ್ತರ ಪ್ರದೇಶ್. ಸರಿಯಾದ ಉತ್ತರ ಉತ್ತರ ಪ್ರದೇಶ್. ಹನ್ನೆರಡನೆಯ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ನರ್ಮದಾ ನದಿಯ ಮೂಲ ಯಾವುದು? ಒಂದನೇ ಆಪ್ಷನ್ ಅಮರ್ಕಂಟಕ, ಎರಡನೇ ಆಪ್ಷನ್ ಸಾತ್ಪುರ್, ಮೂರನೇ ಆಪ್ಷನ್ ಪಂಚಮರ್ಹಿ, ನಾಲ್ಕನೇ ಆಪ್ಷನ್ ಚಿತ್ರಕೂಟ. ಸರಿಯಾದ ಉತ್ತರ ಅಮರ್ಕಂಟಕ. 13ನೇ ಪ್ರಶ್ನೆ, ಭಾರತೀಯ ಒಕ್ಕೂಟದ ಎಷ್ಟು ರಾಜ್ಯಗಳು ಬಾಂಗ್ಲಾದೇಶದೊಂದಿಗೆ ತಮ್ಮ ಗಡಿಯನ್ನು ಹಂಚಿಕೊಂಡಿವೆ? ಒಂದನೇ ಆಪ್ಷನ್ 4, ಎರಡನೇ ಆಪ್ಷನ್ 6, ಮೂರನೇ ಆಪ್ಷನ್ 5, ನಾಲ್ಕನೇ ಆಪ್ಷನ್ 3. ಸರಿಯಾದ ಉತ್ತರ 5 ರಾಜ್ಯಗಳು. 14ನೇ ಪ್ರಶ್ನೆ, ತ್ರಯಂಬಕೇಶ್ವರ ಈ ಕೆಳಗಿನ ಯಾವ ನದಿಯ ಮೂಲವಾಗಿದೆ? ಒಂದನೇ ಆಪ್ಷನ್ ಮಹಾನದಿ, ಎರಡನೇ ಆಪ್ಷನ್ ತಪ್ತಿ,
ಮೂರನೇ ಆಪ್ಷನ್ ರವಿ, ನಾಲ್ಕನೇ ಆಪ್ಷನ್ ಗೋದಾವರಿ. ಸರಿಯಾದ ಉತ್ತರ ಗೋದಾವರಿ. 15ನೇ ಪ್ರಶ್ನೆ, ಭಾರತದ ಹೆಚ್ಚಿನ ಭಾಗವು ಡ್ಯಾಶ್ನಿಂದ ಮಳೆಯನ್ನು ಪಡೆಯುತ್ತದೆ. 1ನೇ ಆಪ್ಷನ್ ಮಾರ್ಚ್ನಿಂದ ಜೂನ್, 2ನೇ ಆಪ್ಷನ್ ಜೂನ್ನಿಂದ ಸೆಪ್ಟೆಂಬರ್, 3ನೇ ಆಪ್ಷನ್ ಆಗಸ್ಟ್ನಿಂದ ನವೆಂಬರ್, 4ನೇ ಆಪ್ಷನ್ ನವೆಂಬರ್ನಿಂದ ಫೆಬ್ರವರಿ. ಸರಿಯಾದ ಉತ್ತರ ಜೂನ್ನಿಂದ ಸೆಪ್ಟೆಂಬರ್. 16ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಭಾರತದ ಏಕೈಕ ನದಿಯ ಪ್ರಮುಖ ಬಂದರು? 1ನೇ ಆಪ್ಷನ್ ಮುರ್ಮುಗೋ, 2ನೇ ಆಪ್ಷನ್ ದೀನ ದಯಾಳ್, 3ನೇ ಆಪ್ಷನ್ ಕಲ್ಕತ್ತಾ, 4ನೇ ಆಪ್ಷನ್ ಪರ್ದೀಪ್. ಸರಿಯಾದ ಉತ್ತರ ಕಲ್ಕತ್ತಾ. 17ನೇ ಪ್ರಶ್ನೆ, ಡ್ಯಾಶ್ ಭಾರತದ ಅತಿ ದೊಡ್ಡ ಬಾಕ್ಸೈಟ್ ಉತ್ಪಾದಿಸುವ ರಾಜ್ಯವಾಗಿದೆ. 1ನೇ ಆಪ್ಷನ್ ಒಡಿಶಾ, 2ನೇ ಆಪ್ಷನ್ ಜಾರ್ಖಂಡ್, 3ನೇ ಆಪ್ಷನ್ ಆಂಧ್ರ ಪ್ರದೇಶ್, 4ನೇ ಆಪ್ಷನ್ ಗುಜರಾತ್. ಸರಿಯಾದ ಉತ್ತರ ಒಡಿಶಾ. 18ನೇ ಪ್ರಶ್ನೆ, ಕೆಳಗಿನ ಯಾವ ಭಾರತೀಯ ರಾಜ್ಯವು ಅತಿ ದೊಡ್ಡ ಕರಾವಳಿಯನ್ನು ಹೊಂದಿದೆ? 1ನೇ ಆಪ್ಷನ್ ಆಂಧ್ರ ಪ್ರದೇಶ್, 2ನೇ ಆಪ್ಷನ್ ತಮಿಳುನಾಡು, 3ನೇ ಆಪ್ಷನ್ ಗುಜರಾತ್, 4ನೇ ಆಪ್ಷನ್ ಪಶ್ಚಿಮ ಬಂಗಾಳ. ಸರಿಯಾದ ಉತ್ತರ ಗುಜರಾತ್. 19ನೇ ಪ್ರಶ್ನೆ, ಹಿರಾಕುಡ್ ಅಣೆಕಟ್ಟು ಯಾವ ರಾಜ್ಯದಲ್ಲಿದೆ? 1ನೇ ಆಪ್ಷನ್ ಜಾರ್ಖಂಡ್, 2ನೇ ಆಪ್ಷನ್ ಛತ್ತೀಸ್ಗಢ, 3ನೇ ಆಪ್ಷನ್ ಒಡಿಶಾ, 4ನೇ ಆಪ್ಷನ್ ಮಧ್ಯಪ್ರದೇಶ್. ಸರಿಯಾದ ಉತ್ತರ ಒಡಿಶಾ. 20ನೇ ಪ್ರಶ್ನೆ, ಭಾರತದ ಯಾವ ರಾಜ್ಯಗಳು ಮಯನ್ಮಾರ್ನೊಂದಿಗೆ ಗಡಿಯನ್ನು ಹಂಚಿಕೊಂಡಿವೆ? 1ನೇ ಆಪ್ಷನ್ ಮಣಿಪುರ್, ಮಿಜೋರಾಂ, ನಾಗಾಲ್ಯಾಂಡ್, ತ್ರಿಪುರಾ, 2ನೇ ಆಪ್ಷನ್ ಅರುಣಾಚಲ ಪ್ರದೇಶ್, ನಾಗಾಲ್ಯಾಂಡ್, ಮಣಿಪುರ್, ಮಿಜೋರಾಂ, 3ನೇ ಆಪ್ಷನ್ ಅರುಣಾಚಲ ಪ್ರದೇಶ್, ಅಸ್ಸಾಂ, ಮಣಿಪುರ್, ಮಿಜೋರಾಂ, 4ನೇ ಆಪ್ಷನ್ ಮೇಲಿನವುಗಳಲ್ಲಿ ಒಂದಕ್ಕಿಂತ ಹೆಚ್ಚು. ಸರಿಯಾದ ಉತ್ತರ ಅರುಣಾಚಲ ಪ್ರದೇಶ್, ನಾಗಾಲ್ಯಾಂಡ್, ಮಣಿಪುರ್, ಮಿಜೋರಾಂ. ಇದೇ ತರಹದ ಪ್ರಶ್ನೆಗಳಿಗೋಸ್ಕರ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.